Agricultural Marketing Management, and then LLB Special, and International Post-Graduation Diploma in Integrated Rural Development Planning from Israel, and then Diploma in Journalism. ಇಷ್ಟು ನಂದು ಕ್ವಾಲಿಫಿಕೇಶನ್ ನೋಡಿ. ಅಂದರೆ ಯಾಕೆ ಹೇಳಿದ್ರು, ನಿಮ್ಮಲ್ಲಿ ಇಂಥ ಪ್ರತಿಭಾನ್ವಿತರು ಇದ್ದೀರಿ, ನೀವಿಲ್ಲ ಅಂತ ತಿಳ್ಕೊಬೇಡಿ. ನಾವು ಹಿಂಗೆ ಕೂತಿದ್ದಾರ, ನಿಮ್ಮಂಗೆ ಸ್ಟೂಡೆಂಟ್ಸ್ ನಾವು. ಸೊ ನಾವು ಹೇಗೆ ಬಂದು ಅದೇ ರೀತಿ ನೀವು ಬರಬೇಕು ಅನ್ನೋದು ನನ್ನ ಇಚ್ಛೆ. ಅದಕ್ಕೋಸ್ಕರ ನಾನು ಫಸ್ಟ್ ನಮ್ಮ ಶೇಖರ್ ಕಡೆ ಹೆಡ್ ಮಾಸ್ಟರ್ ಕಡೆ ಮಾತಾಡ್ಬೇಕಾದ್ರೆ ನಾನು ಐ ವಾಂಟ್ ಟು ಅಡ್ರೆಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ವಿ. ನಾನು ಫಸ್ಟ್ ಬಂದಾಗಲೂ ಸರ್ ಕಡೆಗೂ ಅದನ್ನೇ ಹೇಳಿದ್ದೆ, ಐ ವಾಂಟ್ ಟು ಮೀಟ್ ಸ್ಟೂಡೆಂಟ್ಸನ್ನ ನಾನು ಒಂದ್ಸರಿ ಮಾತಾಡಬೇಕು ಸ್ಟೂಡೆಂಟ್ ಜೊತೆಗೆ ಅಂತಕ್ಕಂಥದ್ದು. ಸೊ ಇದು ನಮ್ಮದು ಪ್ರಾಥಮಿಕವಾದಂಥ ಒಂದು ಇದು ಬೇಸಿಕ್ ಕ್ವಾಲಿಫಿಕೇಷನ್ಸ್ ಸಂಬಂಧಪಟ್ಟಂಗೆ. ಆಮೇಲೆ ನನ್ನ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಸೇರಿ 1979ರಲ್ಲಿ ಸೇರಿದ್ದೀನಿ ನಾನು ಕೆಲಸಕ್ಕೆ. 1979ರಿಂದ 2015ರವರೆಗೂ ಸಹಿತ ನಾನು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡೆಪ್ಯೂಟಿ ಡೈರೆಕ್ಟರ್ ಆಗಿ, ಜಾಯಿಂಟ್ ಡೈರೆಕ್ಟರ್ ಆಗಿ, ಅಡಿಷನಲ್ ಡೈರೆಕ್ಟರ್ ಆಗಿ, ಅಷ್ಟು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡೀನಿ. ಈ ಹುದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ನಮ್ಮ ಬೆಳಗಾವಿ ಡಿವಿಷನ್ ಹೆಡ್ ಆಗಿ ಕೆಲಸ ಮಾಡಿದ್ದೀನಿ. ಇವು ಆರು ಡಿಸ್ಟ್ರಿಕ್ಟ್ ಹೆಡ್ ಆಗಿ ಕೆಲಸ ಮಾಡಿದ್ದೀನಿ. ಗುಲ್ಬರ್ಗ ಡಿವಿಷನ್ 5 ಡಿಸ್ಟ್ರಿಕ್ಟ್ಗಳ ಹೆಡ್ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಅನುಭವವನ್ನು ಹಂಚಿಕೊಂಡಂತ ಧನ್ಯವಾದಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಮಾಲಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಮಾಲಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಇಂತಿಪ್ಪ ಜ್ಞಾನರತ್ನವ ಕೆರೆಗೊಳ್ಳದೆ ಅಲಂಕರಿಸಿದೆಯಾದರೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಮುಖೇಶ್ವರ ಅಂತ ಅನ್ನುವಂಥದ್ದು ಒಂದು ವಚನ. ಅವರು ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತ ಅದು ಜ್ಞಾನ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ 12ನೇ ಶತಮಾನದ ವಚನಕಾರರು. ಅದು ಈ ಶ್ರೀಯುತರನ್ನ ನೋಡಿದಾಗ ಇದಕ್ಕೂ ಅಕ್ಷರಶಃ ಸತ್ಯ ಅಂತ ನನಗೆ ಅನಿಸ್ತು. ಆ ಹಿನ್ನೆಲೆಯಲ್ಲಿ ಸರ್ ನಾವು ಈ ಒಂದು ರಸಪ್ರಶ್ನೆ ಅನ್ನೋದು ನಾವು ರೀಸೆಂಟಾಗಿ ಆಯೋಜನೆ ಮಾಡಿದ್ವಿ. ಉದ್ದೇಶ ಏನಂತಂದರೆ ಅವ್ರನ್ನ ಒಂದು ಕಾನ್ಸಂಟ್ರೇಟ್ ಆಗಿರಲಿ ಅನ್ನೋ ಒಂದು ಉದ್ದೇಶ. ಹಾಗಾಗಿ ರಸಪ್ರಶ್ನೆಯ ವಿಷಯಕ್ಕೆ ಬರೋಣ. ಈಗ ಶಂಕರಮೂರ್ತಿ ಸರ್ ಅವರು ತಮ್ಮ 8ನೇ ತರಗತಿಯನ್ನ ಯಾವ ವರ್ಷದಲ್ಲಿ ಓದಿದ್ದಾರೆ? ಅಲ್ಲಿ ಎತ್ತಿದ್ದಾರೆ ಒಂದು ಕೈ. 1967 1968. ವೆರಿ ಗುಡ್.